ಇವತ್ತು ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ, ಮಠ ಮಾನ್ಯ ಮಂದಿರಕ್ಕೆ ಯಾವ ಕಾರಣಕ್ಕಾಗಿ ಮಠಮಾನ್ಯ ಮಂದಿರಕ್ಕೆ ಹೋಗ್ತೇವೆ ಅಂತ ಕೇಳಿದರೆ, ಎತ್ತರವಿರಬಹುದು ಹಿಮಾಲಯ, ಹತ್ತಿರವಿರಬೇಕು ವಿದ್ಯಾಲಯ. ಎತ್ತರವಿರಬಹುದು ಹಿಮಾಲಯ, ಹತ್ತಿರವಿರಬೇಕು ವಿದ್ಯಾಲಯ. ಎಚ್ಚರ ತಪ್ಪಿಸುವುದು ಮಧ್ಯಾಲಯ, ಹುಚ್ಚು ಬಿಡಿಸುವುದು ಶಿವಾಲಯ ಅಂತ. ನಮ್ಮೆಲ್ಲರ ಅಜ್ಞಾನವನ್ನ ಬಿಡಿಸಿ ನಮ್ಮೆಲ್ಲರಿಗೂ ಕೂಡ ಸುಜ್ಞಾನವನ್ನ ಕೊಟ್ಟು ಕೆಟ್ಟ ದಾರಿಯೊಳಗೆ ಹೋಗುತ್ತಿರುವವರನ್ನ ಸರಿದಾರಿಗೆ ತರುವಂತಹ ತಾಣಗಳು ಅವು ಯಾವ ಮಾಡ್ತವೆ ಅಂತಂದ್ರೆ ಅವು ದೇವಸ್ಥಾನಗಳು ಮಾಡ್ತವೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಇವತ್ತು ಕಾಚಾಪುರ ಗ್ರಾಮ ಇದು ಎಂಥ ಗ್ರಾಮ ಇದೆ ಅಂತ ಕೇಳಿದ್ರೆ, ಇವತ್ತ ಬಹಳ ಸಂಸ್ಕಾರ ಸಂಸ್ಕೃತಿಯ ಗ್ರಾಮವಾಗಿ ಇಡೀ ಜಿಲ್ಲೆಯೊಳಗ, ಇಡೀ ತಾಲೂಕಿನೊಳಗ ಒಂದು ಕಡೆ ಸಿದ್ಧಾರೂಢರ ಪರಂಪರೆ, ಒಂದು ಕಡೆ ಶರಣರ ಪರಂಪರೆ, ಇವೆಲ್ಲವೂ ಕೂಡ ಮೈಗೂಡಿಸಿಕೊಂಡಿರುವಂತಹ ಗ್ರಾಮ ಅದು ಕಾಚಾಪುರ ಗ್ರಾಮ. ಇವತ್ತು ನಾವೆಲ್ಲರೂ ಕೂಡ ಏನನ್ನ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಕಲಬುರಗಿಯ ಶರಣ ಬಸವೇಶ್ವರ ಪುರಾಣ ಪ್ರವಚನವನ್ನ ಯಾಕೆ ಕೇಳ್ತಾ ಇದ್ದೇವೆ ಅಂತ ಕೇಳಿದ್ರೆ, ಒಂಟೆಗೂಗಿಯಾಗಬೇಡ ಅಂಟು ರೋಗಿಯಾಗಬೇಡ, ಒಂಟೆಗೂಗಿಯಾಗಬೇಡ ಅಂಟು ರೋಗಿಯಾಗಬೇಡ, ಮಿತಭೋಗಿ ಸ್ಥಿತ ಪ್ರಜ್ಞಾಯೋಗಿಯಾಗದಿದ್ದರೂ ಕೂಡ ಜಗತ್ತಿಗೆ ಉಪಯೋಗಿಯಾಗುವಂತ ಹೇಳ್ಯಾರ ಮಹಾತ್ಮರು. ಹಾಗಾಗಿ ಕಲಬುರಗಿಯ ಶರಣ ಬಸವೇಶ್ವರರು ಈ ಜಗತ್ತಿಗೆ ಉಪಯೋಗಿ ಆಗ್ಯಾರ ಅಂತ ತಿಳ್ಕೊಂಡು ಅವರ ಪುರಾಣ ಕೇಳಾಕತ್ತೇವೆ. ನಾವು ಯಾರಿಗೆ ಉಪಯೋಗ ಆಗಿದ್ದೇವೆ ಅಂತಂದ್ರೆ, ಗಂಡ ಹೆಂಡತಿಗೆ ಉಪಯೋಗ ಆಗ್ಯಾಳ, ಮಗ ತಂದೆಗೆ ಉಪಯೋಗ ಆಗ್ಯಾನ. ಆದರೆ ಕಲಬುರಗಿಯ ಶರಣ ಬಸವೇಶ್ವರ ಏನಾಗಿದ್ದಾರೆ ಅಂತಂದ್ರೆ ಜಗತ್ತಿಗೆ ಮಾದರಿಯಾಗಿದ್ದಾರೆ, ಜಗತ್ತಿಗೆ ಆದರ್ಶವನ್ನ ಬಿಟ್ಟು ಹೋಗ್ಯಾರ. ಶಾಲೆಯ ಗಂಟೆಯನಾದ ಮಕ್ಕಳಿಗೆ ಸ್ಫೂರ್ತಿ, ದೇವಸ್ಥಾನದ ಗಂಟೆಯನಾದ ಭಕ್ತರಿಗೆ ಸ್ಫೂರ್ತಿ, ಜಂಗಮರ ಗಂಟೆಯನಾದ ದಾನ ಧರ್ಮ ಮಾಡುವವರಿಗೆ ಸ್ಫೂರ್ತಿ. ಶರಣ ಬಸವೇಶ್ವರರ ಜೀವನ ಯಾರಿಗೆ ಸ್ಫೂರ್ತಿ ಅಂತ ಕೇಳಿದ್ರೆ ಅದು ಮನಕುಲಕ್ಕೆ ಸ್ಫೂರ್ತಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿ ಇಟ್ಟುಕೊಳ್ಬೇಕಾಗ್ತದೆ. ಮನುಷ್ಯನಿಗೆ ಸ್ಫೂರ್ತಿಯನ್ನ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಅದು ಕಲಬುರಗಿಯ ಶರಣ ಬಸವೇಶ್ವರರು. ಅಂತಹ ಕಲಬುರಗಿಯ ಶರಣ ಬಸವೇಶ್ವರರ ಪುರಾಣ ಪ್ರವಚನವನ್ನ ತಾವೆಲ್ಲರೂ ಕೂಡ ಬಹಳ ಶಿಸ್ತಬದ್ಧವಾಗಿ ಕೇಳ್ತಾ ಇದ್ದೀರಿ. ಇವತ್ತ ಹೆಚ್ಚಿನ ಸಂಖ್ಯೆಯೊಳಗ ಮಹಿಳೆಯರ ಆಗಮಿಸಿದಿರಿ. ಇವತ್ತ ಸಂಸ್ಕಾರ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಮನೆಯಿಂದಲೇ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಕಲಿತ ನಾವೇ ಧನ್ಯರು ಎನ್ನುವ ಹಾಗೆ ನೀವು ಏನು ಸಂಸ್ಕಾರವನ್ನ ಪಡ್ಕೊಳ್ತೀರಿ, ನಿಮ್ಮ ಸಂಸ್ಕಾರವನ್ನ ನಿಮ್ಮ ಮಕ್ಕಳಿಗೆ ಬರ್ತದೆ. ನೀವು ಸಂಸ್ಕಾರ ಪಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಮಾಡ್ತಾ ಇದ್ದೇವೆ ಅಂತಂದ್ರೆ ಮಕ್ಕಳಿಗೆ ಮೊಬೈಲನ್ನು ಕೊಡ್ತಾ ಇದ್ದೇವೆ. ದಿನನಿತ್ಯದೊಳಗೆ ಮೊಬೈಲ್ ಕೊಟ್ಟು, ಮೊಬೈಲ್ ಕೊಡೋದು ಬೇಕಾಗಿಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ಹೊಡಿಮಗ 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 ಬಿಡಬೇಡ ಅವನ ಅಂತ ಸಾಂಗ್ ಮಕ್ಕಳಿಗೆ ಕಳಿಸ್ಕೊಡ್ತಾ ಇದ್ದೇವೆ. ಆದರೆ ಯಾವತ್ತಿಗೂ ಕೂಡ ಸಂಸ್ಕಾರ ಅನ್ನುವಂಥ ಪದವನ್ನ ಮಕ್ಕಳಿಗೆ ಕಳಿಸಿಕೊಡ್ತಾ ಇಲ್ಲ. ಕಲಬುರಗಿಯ ಶರಣ ಬಸವೇಶ್ವರರು ಯಾವುದೇ ವಿಶ್ವವಿದ್ಯಾಲಯ ಮೆಟ್ಲು ಹತ್ತಲಿಲ್ಲ, ಯಾವುದೇ ಯೂನಿವರ್ಸಿಟಿಗೆ ಹೋಗಲಿಲ್ಲ, ಯಾವುದೇ PhD ಪಡಲಿಲ್ಲ. ಅವ್ರು ಏನು ಮಾಡಿದ್ರು ಅಂತಂದ್ರೆ ಮನೆಯೊಳಗ ತಂದೆ ತಾಯಿಯ ಸಂಸ್ಕಾರ ಕಾರಣದಿಂದ ಇಡೀ ಜಗತ್ತಿನೊಳಗ ಮಾದರಿ ವ್ಯಕ್ತಿಗಳಾದ್ರು. ಇವತ್ತ ಶರಣ ಬಸವೇಶ್ವರ ಜೀವನ ಬರೇ ಭಕ್ತಿಯನ್ನ ಮಾಡಿಲ್ಲ, ಭಕ್ತಿಯ ಜೊತೆಗೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ತತ್ವಗಳನ್ನ ಬಿಟ್ಟು ಹೋಗಿದ್ದಾರೆ. ಮನುಷ್ಯನಾದವನು ಯಾವಾಗ ಕಾಯಕವನ್ನ ಮಾಡಬೇಕು, ಕಾಯಕದ ಜೊತೆಗೆ ದಾಸೋಹವನ್ನ ಮಾಡಿದಾಗ ಮಾತ್ರ ಈ ಬದುಕು ಸಾರ್ಥಕ ಆಗ್ತದನ್ನುವಂಥ ವಿಚಾರವನ್ನ ಹೇಳಿದವರು ಅದು ಕಲಬುರಗಿಯ ಶರಣ ಬಸವೇಶ್ವರರು. ಅಂತಹ ಕಲಬುರಗಿಯ ಶರಣ ಬಸವೇಶ್ವರರ ಪುರಾಣ ಪ್ರವಚನ ಇವತ್ತು ನಾವೆಲ್ಲರೂ ಕೂಡ ಏನು ತಿಳ್ಕೊಳ್ತೇವೆ ಅಂತ ಕೇಳಿದ್ರೆ, ಕಲಬುರಗಿಯ ಶರಣ ಬಸವೇಶ್ವರ ಪುರಾಣ ಪ್ರವಚನದೊಳಗೆ ಕಾಯಕ. ಇವತ್ತ ಕಲಬುರಗಿಯ ಶರಣ ಬಸವೇಶ್ವರ ಜೀವನ ಉದ್ದಕ್ಕೂ ಕೂಡ ಅವರು ಮಾಡಿದ್ದು ಎರಡೇ, ಒಂದು ಕಾಯಕ, ಒಂದು ದಾಸೋಗ. ಅವ್ರು ಯಾಕೆ ಜಗತ್ತಿನೊಳಗೆ ದೊಡ್ಡವರಾದ್ರು ಅಂತಂದ್ರೆ, ಹಸಿದು ಬಂದವನಿಗೆ ಒಂದು ತುತ್ತು ಅನ್ನ ಕೊಟ್ರು, ದಾಹ ಅಂತ ಬಂದವನಿಗೆ ಒಂದಿಷ್ಟು ನೀರು ಕೊಟ್ರು, ಯಪಾನ ಸಂಕಷ್ಟದೊಳಗಿದ್ದವನಿಗೆ ಒಂದಿಷ್ಟು ಕಣ್ಣೀರು ಒರೆಸಿ ಸಾಂತ್ವನ ಕೊಟ್ಟವರು ಅದು ಕಲಬುರಗಿಯ ಶರಣ ಬಸವೇಶ್ವರರು. ಕಾಯಕವನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನೀನು ದುನಿಯಾದೊಳಗೆ ದೊರೆಯಾಗಬೇಕು ಅಂತಂದ್ರೆ,
ಈ ಜಗತ್ತಿನೊಳಗೆ ನೀನು ದೊರೆಯಾಗಬೇಕು ಅಂತಂದ್ರೆ ಮೊದಲು ಭೂಮಿ ತಾಯಿಗೆ ನಿನ್ನ ಬೆವರಿನ ಹನಿ ಬಿದ್ದಾಗ ಮಾತ್ರ ನೀ ದುನಿಯಾದೊಳಗೆ ದೊರೆಯಾಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಕಲಬುರಗಿ ಶರಣ ಬಸವೇಶ್ವರ ಕೂಡ ಜನರು ಬಿಟ್ಟಿಲ್ಲ, ಅನೇಕ ಅಪಹಾಸ್ಯವನ್ನ ಮಾಡಿದ್ರು. ಏನು ಮಾಡಿದ್ರು ಅಂತ ಕೇಳಿದ್ರೆ, ಒಂದು ಸರಿ ಕಲಬುರಗಿಯ ಶರಣ ಬಸವೇಶ್ವರರು ಮತ್ತು ತಮ್ಮನಿಗೆ ವಿರಸ ಉಂಟಾದಾಗ ಇಬ್ಬರಿಗೂ ಕೂಡ ಹೊಲ ಪಾಲಾಗುತ್ತದೆ. ಹೊಲ ಪಾಲಾದಾಗ ಕರಕಿಯ ಭೂಮಿ ಕಲಬುರಗಿ ಶರಣ ಬಸವೇಶ್ವರರಿಗೆ ಬರ್ತದೆ. ಕರಕಿಯ ಭೂಮಿ ಶರಣ ಬಸವೇಶ್ವರರಿಗೆ ಬಂದಾಗ ಯಾವತ್ತಿಗೂ ಕೂಡ ತಾಳ್ಮೆಯನ್ನ ಗೆಡಲಿಲ್ಲ, ಧೃತಿಯನ್ನ ಗೆಡಲಿಲ್ಲ. ಅವಾಗ ಕಲಬುರಗಿ ಶರಣ ಬಸವೇಶ್ವರ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ತಮ್ಮ ನನಗೆ ಕರಕಿಯ ಭೂಮಿ ಕೊಟ್ಟಾನ ಅಂತ ಬೇಸರಿಸಿಕೊಳ್ಳಿಲ್ಲ. ತನ್ನ ಧರ್ಮ ಪತ್ನಿಯದೊಡನೆ ಏನು ಮಾಡಿದ್ರು ಅಂತಂದ್ರೆ, ಅದೇ ಕರಕಿಯ ಭೂಮಿಯೊಳಗ ಫಸಲನ್ನ ಬೆಳೆದ್ರು. ಒಂದಷ್ಟು ಜನ ಅಪಹಾಸ್ಯ ಮಾಡ್ತಿದ್ರಂತ, ಶರಣ ಬಸವೇಶ್ವರನಿಗೆ ತಿಳಿಗಿಲಿ ಕೆಟ್ಟದ, ಕರಕಿ ಭೂಮಿಯೊಳಗೆ ಜೋಳ ಬೆಳಿತಾನೆವಾ ಅಂತ ತಿಳ್ಕೊಂಡು ಗೇಲಿ ಮಾಡ್ತಿದ್ರು, ನಗ್ತಿದ್ರಂತ. ಮುಂದೊಂದು ದಿನ ಅವನೇ ಚಲೋ ಫಸಲು ಬೆಳೆದು ಭೂಮಿಯನ್ನ ಬೆಳೆದು ಜೋಳ ಬಿತ್ತಾಗ ಅವ್ರೇನು ಅಪಹಾಸ್ಯವನ್ನ ಮಾಡಿದ್ರಲ್ಲ, ಹಾಸ್ಯ ಮಾಡಿದ್ರಲ್ಲ, ಅವರೇ ಬಂದು ಕಲಬುರಗಿ ಶರಣ ಬಸವೇಶ್ವರ ಹತ್ರ ಜೋಳ ತಗೊಂಡು ಹೋದ್ರಂತ. ಜೋಳ ತಗೊಂಡು ಹೇಳುವಂತ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ, ಜೀವನದೊಳಗೆ ಯಾವತ್ತಿಗೂ ಕೂಡ ಧೃತಿಗೆಡಲಿಲ್ಲ. ಅಂತಹ ಧೃತಿಯನ್ನ ಗೆಡದೆ ಧೈರ್ಯವನ್ನ ತಾಳೆ ತನ್ನ ಬದುಕಿನೊಳಗ ಧೈರ್ಯವನ್ನ ತಂದು ಕೊಟ್ಟವರು ಕಲಬುರಗಿ ಶರಣ ಬಸವೇಶ್ವರರು. ನಾವೇನು ಮಾಡ್ತಾ ಇದ್ದೇವೆ ಅಂತಂದ್ರೆ, ನಮ್ಮ ಮಕ್ಕಳನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಕಲಬುರಗಿ ಶರಣ ಬಸವೇಶ್ವರ ತನ್ನ ಜೀವನದುದ್ದಕ್ಕೂ ಕೂಡ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ದುಡಿದೇ ಊಟ ಮಾಡದವ. ಮತ್ತೊಬ್ಬರ ಕೈ ಚಾಚಿ, ಮತ್ತೊಬ್ಬರ ಕೈ ಕಾಲಿನೊಳಗೆ ಯಾವತ್ತಿಗೂ ಕೂಡ ಕೆಲಸ ಮಾಡಿ, ಯಾವತ್ತಿಗೂ ಕೂಡ ಮತ್ತೊಬ್ಬರ ದುಡ್ಡಿನೊಳಗೆ ಊಟ ಮಾಡಲಿಲ್ಲ. ಅಂತಹ ಕಾಯಕ ನಿಷ್ಠೆಯನ್ನು ನಾವೆಲ್ಲರೂ ಕೂಡ ಮಕ್ಕಳಿಗೆ ಕಳಿಸಿಕೊಡ್ಬೇಕಾಗ್ತದೆ. ಒಂದು ಸರಿ ಏನಾಯ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಪ್ರವಾಸಕ್ಕೆ ಹೋಗಿದ್ರು. ಪ್ರವಾಸಕ್ಕೆ ಹೋಗಿರುವಂತಹ ಸಂದರ್ಭದೊಳಗ ಅಮೇರಿಕಾ ದೇಶದ ಪ್ರಜೆ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾನಂತೆ, ಸ್ವಾಮಿ ವಿವೇಕಾನಂದರೇ, ನಿಮ್ಮ ದೇಶದೊಳಗ ಯಾವ ನದಿಗಳು ಶ್ರೇಷ್ಠ ಅಂತ ಕೇಳಿದ. ಅವಾಗ ಸ್ವಾಮಿ ವಿವೇಕಾನಂದರು ಅಂತಾರಂತೆ, ನನ್ನ ದೇಶದೊಳಗೆ ಎಲ್ಲಾ ನದಿಗಳು ಶ್ರೇಷ್ಠ ಅಂತ ಹೇಳ್ತಾರಂತೆ. ಇಲ್ಲ, ಎಲ್ಲಾ ನದಿಗಳಿಗಿಂತಲೂ ಕೂಡ ಯಾವ ನದಿ ಶ್ರೇಷ್ಠ ಅಂತ ಕೇಳಿದಾಗ ಅವಾಗ ಸ್ವಾಮಿ ವಿವೇಕಾನಂದರಂತಾರೆ, ನನ್ನ ಭಾರತ ದೇಶದೊಳಗ ರೈತ ಬೆಳಿಗ್ಗೆಯಿಂದ ಹಿಡಿದುಕೊಂಡು ಸಾಯಂಕಾಲದವರೆಗೆ ತನ್ನ ಬೆವರನ್ನ ಭೂಮಿ ತಾಯಿಗೆ ಏನು ಸಮರ್ಪಣೆ ಮಾಡ್ತಾನಲ್ಲ, ಆ ಬೆವರು ಎಲ್ಲ ನದಿಗಳಿಗಿಂತಲೂ ಕೂಡ ಶ್ರೇಷ್ಠ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಈ ಕಲ್ಯಾಣ ನಾಡಿನೊಳಗ ರೈತರಿಗೆ ಸ್ಫೂರ್ತಿಯನ್ನ ಕೊಟ್ಟವರು ಕಲಬುರಗಿ ಶರಣ ಬಸವೇಶ್ವರರು. ಇವತ್ತಿಗೂ ಕೂಡ ಜನಮಾನಸದೊಳಗದ ಏನಿದೆ ಅಂತಂದ್ರೆ, ಬರಗಾಲ ಬತ್ತು ಅಂತಂದ್ರೆ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಹಚ್ಚಿರ ಮಳೆ ಬೀಳ್ತದಂತ ವಾಡಿಕೆ ಇದೆ. ಇವತ್ತು ರೈತರಿಗೆ ಸ್ಫೂರ್ತಿಯನ್ನ ಕೊಟ್ಟವರು. ಇವತ್ತು ನಮಗೆ 2G ಕೊಡೋರು ಅದಾರೆ, 3G ಕೊಡೋರು ಅದಾರೆ. ಅದಕ್ಕೆ ಮೊಬೈಲ್ ಕೊಡ್ತಾರೆ. ಮೊಬೈಲ್ 2G ಕೊಡೋರು ಅದಾರೆ, 3G ಕೊಡೋರು ಅದಾರ, 4G ಕೊಡೋರು ಅದಾರೆ. ಆದರೆ ಹೊಟ್ಟಿಗೆ ಗಂಜಿ ಕೊಡೋರು ಯಾರು ಅಂತ ಕೇಳಿದ್ರೆ ರೈತ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಅಂತಹ ರೈತರಿಗೆ ಸ್ಫೂರ್ತಿ ಕೊಟ್ಟವರು ಅದು ಕಲಬುರಗಿ ಶರಣ ಬಸವೇಶ್ವರ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಮನುಷ್ಯನ ಬದುಕು ಸುಂದರ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ, ಪುಣ್ಯವನ್ನ ಗಳಿಸಿಕೊಳ್ಳಬೇಕು. ಒಂದು ಕಡೆ ಸಾಹಿತ್ಯ ಬಹಳ ಸುಂದರವಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದ್ರೆ, ಬೆತ್ತಲೆ ಇಲ್ಲಿಗೆ ಬರಬೇಕನ್ನೋ, ಬೆತ್ತಲೆ ಇಲ್ಲಿಂದ ನಡೆಯಬೇಕನ್ನು. ಬೆತ್ತಲೆ ಇಲ್ಲಿಗೆ ಬರಬೇಕನ್ನೋ, ಬೆತ್ತಲೆ ಇಲ್ಲಿಂದ ನಡೆಯಬೇಕನ್ನು. 4 ದಿನದ ಸಂತೆ ಕಣೋ, ಪಾಪ ಪುಣ್ಯದ ಗಂಟು ಕಣ್ಣು. ಪಾಪದ ಗಂಟು ಭಾರಕನು, ಪುಣ್ಯದ ಗಂಟು ಹಗುರಕನು. ಇದರ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ, ಬೆತ್ತಲೆ ಇಲ್ಲಿಗೆ ಬರಬೇಕನು, ಬೆತ್ತಲೆ ಇಲ್ಲಿಂದ ನಡಿಬೇಕನು. ನಾವೆಲ್ಲರೂ ಕೂಡ ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಏನಾಗಿ ಬರ್ತೇವೆ ಅಂತಂದ್ರೆ ಬೆತ್ತಲೆಯಾಗಿ ಬರ್ತೇವೆ. ಅದೇ ನಿಟ್ಟಿಯೊಳಗೆ ಹೋಗುನೊಳಗ ಬೆತ್ತಲೆಯಾಗಿ ಹೋಗ್ತೇವೆ. 4 ದಿನದ ಸಂತೆ ಕಣ್ಣು. ಈ ಜೀವ ಈ ಜಗತ್ತಿನೊಳಗೆ ಬಂದದೆ ಅಂತಂದ್ರೆ ಸಂತೆ ಮಾಡಕ್ಕೆ ಬಂದದ. ನೀವು ತಿಳ್ಕೊಂಡಿರ್ಬೋದು, ಸಂತೆ ಅಂದ್ರೆ ಉಳ್ಳಾಗಡ್ಡಿ ಸಂತೆ, ಟಮಾಟೆ ಸಂತೆ, ಕರಿಬೇವು, ಅದಲ್ಲ. 4 ದಿನದ ಸಂತೆ ಕಣು. ಈ ಸಂತೆಯೊಳಗ ಹೇಳ್ತಾರೆ ಮಹಾತ್ಮರು, ಪಾಪ ಪುಣ್ಯದ ಗಂಟು ಕಣು. ಈ ಸಂತೆಯೊಳಗೆ 2 ಗಂಟು ಅದಾವೆ. ಯಾವ ಗಂಟು ಅಂತಂದ್ರೆ ಪಾಪ ಮತ್ತು ಪುಣ್ಯ ಅನ್ನುವಂತಹ ಗಂಟು. ಪುಣ್ಯ ಅನ್ನುವಂತಹ ಗಂಟು ಎಂಥದಿರ್ತದೆ ಅಂತಂದ್ರೆ, ಪಾಪದ ಗಂಟು ಭಾರ ಕಣ್ಣು. ಪಾಪ ಅನ್ನುವಂತಹ ಗಂಟು ಬಹಳ ವಜ್ಜಿರ್ತದ, ಬಹಳ ಭಾರ ಇರ್ತದ.
ಪುಣ್ಯ ಅನ್ನುವಂತಹ ಗಂಟು ಬಹಳ ಹಗರ ಇರ್ತದ. ಅಂಥ ಪುಣ್ಯ ಅನ್ನುವಂತಹ ಗಂಟನ್ನು ನೀನು ಸಂಪಾದಿಸಿಕೊ ಅನ್ನುವಂಥ ಮಹಾತ್ಮರು ಹೇಳ್ತಾರೆ. ಅಂಥ ಪುಣ್ಯದ ಬುತ್ತಿಯನ್ನು ಗಳಿಸಿಕೊಂಡವರು ಅದು ಕಾಚಾಪುರ ಗ್ರಾಮದ ಸಮಸ್ತ ಸದ್ಭಕ್ತರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಮಹಾಭಾರತದೊಳಗೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳದಂತ, ಏನು ಕೇಳಿದ ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮ ನೀನು ಯಾವ ಗ್ರಾಮದೊಳಗೆ ವಾಸ ಆಗ್ತಿ ಅಂತ ಕೇಳಿದಂತ. ನಿನ್ನ ಆಶೀರ್ವಾದ, ನಿನ್ನ ಕೃಪಾ ಆಶೀರ್ವಾದ ಯಾವ ಗ್ರಾಮದೊಳಗೆ ಆಗ್ತದಂತ ಕೇಳಿದಾಗ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತ, ಎಲ್ಲಿ ಶ್ರವಣ ಇರ್ತದೆ, ಎಲ್ಲಿ ಪುರಾಣ ಇರ್ತದೆ, ಎಲ್ಲಿ ಪ್ರವಚನ ಇರ್ತದೆ, ಎಲ್ಲಿ ಮಹಾತ್ಮರು ಬರ್ಕೊಂತಿರ್ತದೆ ಆ ಗ್ರಾಮ ಯಾವಾಗಲೂ ಕೂಡ ಭಗವಂತನ ವಾಸಸ್ಥಾನ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಬರ್ಕೊಂತ ಬರ್ತಾನೆ. ಕಾರಣ ಏನಪ್ಪ ಅಂತ ಕೇಳಿದರೆ, ಇವತ್ತು ಮನುಷ್ಯ ಆಸೆಯಿಂದ ಬೆನ್ನತ್ತಿ ಹೋಗ್ತಾ ಇದ್ದಾನೆ. ಯಾವಾಗ ಆಸೆಯಿಂದ ಬೆನ್ನತ್ತಿ ಹೋಗುತ್ತೇವೆ ಅವಾಗ ವಿನಾಶ ಆಗ್ತವೆ. ಕಲಬುರಗಿ ಶರಣ ಬಸವೇಶ್ವರ ಆಸೆ ಬೆನ್ನತ್ತಿ ಹೋಗಲಿಲ್ಲ, ಅವರು ಭಕ್ತಿಯ ಬೆನ್ನತ್ತಿ ಹೋದರು. ಇವತ್ತು ನಾವೆಲ್ಲರೂ ಕೂಡ ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಆಸೆ ಅಂತಂದ್ರೆ ಮನುಷ್ಯನಿಗೆ ಎಲ್ಲರೂ ಕೂಡ ಆಸೆ ಇರ್ತವೆ, ಆದರೆ ಅತಿ ದುರಾಸೆ ಆಗಬಾರ್ದು. ಒಂದು ಕಡೆ ಒಂದು ಊರೊಳಗೆ ಏನಾಗಿತ್ತು ಅಂತಂದರೆ, ಒಬ್ಬ ರೈತ ಒಬ್ಬ ಸಾಹುಕಾರ ಇದ್ದ. ರೈತ ಸಾಹುಕಾರ ಇದ್ದ, ಒಂದೇ ತಟ್ಟೆಯೊಳಗೆ ಊಟ ಮಾಡ್ತಿದ್ರು, ಒಂದೇ ಕಡೆ ಊಟ ಮಾಡ್ತಿದ್ರು, ಒಂದೇ ಕಡೆ ಮಲಗ್ತಿದ್ರು, ಒಂದೇ ಕಡೆ ಆಡ್ತಿದ್ರು, ಒಂದೇ ಕಡೆ ಹೋಗ್ತಿದ್ರು. ಒಂದು ಸಂದರ್ಭ ಏನಾಯ್ತು ಅಂತ ಕೇಳಿದರೆ, ರೈತ ತೀರ್ಕೊಂಡ. ಸಾಹುಕಾರ ಏನು ಮಾಡ್ದ ಅಂತಂದ್ರೆ, ಅವನ ಗೆಳೆಯ ಆಪ್ತ ಗೆಳೆಯ ತೀರ್ಕೊಂಡ ಅಂತ ತಿಳ್ಕೊಂಡು ಸಾಹುಕಾರ ಮನೆಗೆ ಬರ್ತಾನ. ಈಕಿ ಆ ರೈತ ತೀರ್ಕೊಂಡಿರ್ತಾನೆ, ಆ ರೈತನ ಹೆಂಡತಿ ಅಳ್ತಾ ಇರ್ತಾಳೆ. ಯಾವ ರೀತಿಯೊಳಗೆ ಅಳ್ತಾ ಇರ್ತಾಳೆ ಅಂತಂದ್ರೆ, ಗೋಡೆಗೆ ಹೆಣ ಬಡ್ದಿರ್ತದ. ಅವಾಗ ರೈತನ ಹೆಂಡತಿ ಅಳ್ತಾ ಇರ್ತಾಳೆ. ಅವಾಗ ಆ ಸಾಹುಕಾರ ಏನು ಮಾಡ್ತಾನ ಅಂತಂದ್ರೆ, ಒಂದು ಹೂವಿನ ಹಾರ ತೊಗೊಂಡು ಬರ್ತಿರ್ತಾನೆ. ಒಂದು ಹೂವಿನ ಹಾರ ತೊಗೊಂಡು ಬರ್ತಿರುವಂಥ ಸಂದರ್ಭದೊಳಗೆ ಅವಾಗ ಈಕಿ ಅಂತಾಳಂತ, ನೋಡು ಸಾಹುಕಾರ ಹೊಂಟಾನ, ನೋಡರೆ ನೋಡು ಒಂದಳಂತಕ್ಕೆ. ಎದಿ ಬಡಲ್ಲಕತ್ತಿದಳಂತ, ನೋಡರೆ ನೋಡು ಸಾಹುಕಾರ ಹೊಂಟಾನ, ನೋಡರೆ ನೋಡು ಅಂದಳಂತಕ್ಕಿ. ಆಕಸ್ಮಿಕವಾಗಿ ಆತ ಕಣ್ಣು ತೆರೆದು ನೋಡ್ರಿ ಇವನ ಗತಿ ಏನಿವ, ನೋಡರೆ ನೋಡು ಅಂತಾಳಂತ. ಹಿಂಗೆ ಹೂವಿನ ಹಾರ ತಗೊಂಡು ಬರುವಷ್ಟರೊಳಗೆ ಅವಾಗ ಆಕಿ ಅಂದಳಂತ, ನೋಡು ನಿನ್ನ ಜೀವಕ್ಕೆ ಜೀವ ಆಗಿರುವಂಥ ಸಾಹುಕಾರ ಬಂದಾನ. ನೀ ಜೀವಂತವಾಗಿದ್ದಾಗ ಸಾಹುಕಾರ ಮನೆಗೆ ಬಂದಾಗ ಅವನಿಗೆ ನಿನ್ನ ಕುರ್ಚಿ ಬಿಟ್ಟು ಅವನಿಗೆ ಹಾಕಿಸ್ತಿದ್ದೆ, ಅವನಿಗೆ ಕುರ್ಚಿ ಕುಂಡ್ರಿಸ್ತಿದ್ದೆ. ನಿನ್ನ ಚಾಪಿ ಸರಿಸಿ ಅವನ ಆ ಚಾಪಿ ಮ್ಯಾಗ ಕುಂಡ್ರಿಸ್ತಿದ್ದೆ. ಈಗ ಬಂದಾನ, ನೀ ಸರಿ ಅವನಿಗೆ ಕುಂಡ್ರಿಸಿ ಅಂದಳಂತಕ್ಕೆ. ನೀ ಸರಿ ಅವನಿಗೆ ಕುಂಡ್ರಿಸಿ ಅಂದಳಂತ. ಅವಾಗ ಸಾಹುಕಾರ ಎದ್ದೋ ಬಿದ್ದು ಮನೆಗೆ ಹೋದಂತ. ಹೇಳುವಂಥ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಮನುಷ್ಯನೊಳಗೆ ಆಸೆ ಅನ್ನುವಂಥ ಕುದುರೆ ಬಹಳಷ್ಟು ಇರ್ತದ. ಆ ಆಸೆಗೆ ಬೇಲಿ ಹಾಕಬೇಕು ಅಂತಂದ್ರೆ ಅದು ಭಕ್ತಿಯಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಬಂಧುಗಳಾಗುವರು ಬಂದುಂಡು ಹೋಗುವರು, ಬಂಧನವ ಕಳಿಯಲರಿಯರು. ಗುರು ನಮ್ಮೆಲ್ಲರ ಬಂಧನವನ್ನು ಕಳೆಯಲಿಕ್ಕೆ ಸಮರ್ಥನಾಗಿದ್ದಾನೆ. ಒಂದು ಸರಿ ಏನಾಗಿತ್ತು ಅಂತಂದ್ರೆ, ಒಂದು ಊರೊಳಗೆ ಒಂದು ಮನೆತನದೊಳಗೆ ಒಬ್ಬ ತಾಯಿಗೆ ಒಬ್ಬ ಮಗಳಿದ್ದಳು. ಆ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದಳಕ್ಕೆ. ಮದುವೆ ಮಾಡಿಕೊಟ್ಟಿದ್ದಳು. ಅಳೆಯ ಏನು ಮಾಡಿದ್ದ ಅಂತ ಕೇಳಿದರೆ, ಅಳೆಯ ಭಾಳ ಒಂದು ವರ್ಷ ಆದ ನಂತರ ಮನೆಗೆ ಬಂದಿದ್ದ. ಮನೆಗೆ ಬಂದಾಗ ಅವಾಗ ಆ ಮನೆಯೊಳಗೆ ಅತ್ತಿ ಅವು ಇದ್ದಳು, ಅಜ್ಜಿ. ಆ ಅಜ್ಜಿ ಅಂತಾಳಂತ, ಇಲ್ಲಳ್ಯ ಭಾಳ ಒಂದು ವರ್ಷ ಆದ ನಂತರ ನಮ್ಮ ಮನೆಗೆ ಬಂದೀನಿ, ಮದುವೆಯಾಗ ನಿನಗೆ ನೋಡಿದ್ದ ಭಾಳ ದಪ್ಪಿದ್ದಿ, ಮದುವೆ ಆದ ನಂತರ ಮನೆಗೆ ಬಂದಿದ್ದೆ ಭಾಳ ಸೊರಗಿದ್ದಿ. ಹಾಗಾಗಿ ಒಂದು ವರ್ಷ 3 ತಿಂಗಳಾದರೂ ಕೂಡ ನಮ್ಮ ಮನೆಯೊಳಗೆ ಹೈನದ ಹಾಲು ಮೊಸರು ತುಪ್ಪ ಉಂಡು ಆರಾಮ ದಷ್ಟ ಪುಷ್ಟಾಗಿ ನನ್ನ ಮನೆಯೊಳಗೆ ಇರುವಂತ ಅಜ್ಜಿ ಹೇಳ್ದಳಂತ. ಅವಾಗ ಹಳೆ ಅಂದಂತ, ಇಲ್ಲಜ್ಜಿ ಭಾಳ ದಿನಗಳ ಕಾಲ ನಿಮ್ಮ ಮನೆಗೆ ಬಂದಿನ ಕಾಳಜಿ ಮಾಡಿಲ್ಲ, ಇವತ್ತು ಯಾಕಟ್ಟು ಕಾಳಜಿ ಮಾಡಕತ್ತಿದಿ ಅಂತ ಹಳೆ ಕೇಳದಂತ. ಅವಾಗ ಅಜ್ಜಿ ಹೇಳ್ತಂತ, ಇಲ್ಲ ನಮ್ಮ ಮನೆಯೊಳಗ ಎಮ್ಮಿ ಕರ ಸತ್ತದ ಅಂತಂದಳತ್ತಕ್ಕೆ. ಎಮ್ಮಿ ಕರ ಸತ್ತದ ಅಂತಂದಾನ. ಅವಾಗ ಹಳೆ ಅಂತಾನ, ಎಮ್ಮಿ ಕರ ಸಾಯೋದಕ್ಕೂ ನಾ ಇಲ್ಲಿ ಇರೋದಕ್ಕೂ ಏನು ಕಾರಣ ಅಂತ ಕೇಳದಂತ. ಅವಾಗ ಆಕಿ ಅಂತಾಳ, ಎಮ್ಮೆ ಕರ ಸತ್ತಾದ, ನಿನಗೆ ಯಾಕೆ ಇಲ್ಲಿ 3 ತಿಂಗಳು ಇರು ಅಂತ ನಾ ಹೇಳಾಕತ್ತೀನಿ ಅಂದರೆ, ಎಮ್ಮೆ ಕರ ಅವ ಹಳೆ ಹ್ಯಾಂಗಿದ್ದೇವ ಅಂತಂದ್ರೆ ಭಾಳ ಕರ್ಗಿದ್ದೇವ.
ಈ ನಿಮ್ಮ ಕರಿ ಹೊಲ ಬರ್ತಾವಲ್ಲ, ಆ ಕರಿ ಹೊಲಕ್ಕಿಂತಳು ಭಾಳ ಕಡಗಿದ್ದ. ಅವಾಗ ಆಕಿ ಅಜ್ಜಿ ಅಂತಾಳಂತ, ನನ್ನ ಎಮ್ಮೆ ಕರ ಹ್ಯಾಂಗಿತ್ತು ಅಂತಂದ್ರೆ ಸೇಮ್ ನಿನ್ನಂಗೆ ಇತ್ತು, ಸೇಮ್ ನಿನ್ನಂಗೆ ಇತ್ತು. ನೀ ಒಂದು 2 ತಿಂಗಳು ನೀ ಇದ್ರ ನಿನ್ನ ನೋಡಿ ನನ್ನ ಎಮ್ಮೆ ಹಾಲು ಕೊಡ್ತದ ಅಂದಳಂತಕ್ಕೆ. ಕಾರಣ ಏನಪ್ಪ ಅಂತಂದ್ರೆ ಮನುಷ್ಯ ಯಾರಲ್ಲ ಹತ್ರ ಏನಲ್ಲಿ ಇರ್ತದ ಎಲ್ಲರೂ ಕೂಡ ಬರಲಿಕ್ಕೆ ಸಾಧ್ಯ ಇದ್ರೆ ಗುರು ಅನ್ನುವಂಥವನು ನಿಮ್ಮಲ್ಲಿ ಏನೂ ಬಯಸಲಿಕ್ಕೆ ಕಾರಣ ಇಲ್ಲ. ಅಂತಹ ಗುರುವಿನ ಮಾರ್ಗದರ್ಶನದೊಳಗೆ ಇವತ್ತು ತಾವೆಲ್ಲರೂ ಕೂಡ ಪುರಾಣ ಪ್ರವಚನವನ್ನು ಕೇಳ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಜನನ ಅನ್ನುವಂತಹ 3 ಅಕ್ಷರ, ಮರಣ ಅನ್ನುವಂಥ 3 ಅಕ್ಷರ, ಜನನ ಮರಣದ ಮಧ್ಯದೊಳಗೆ ಬದುಕು. ಈ ಬದುಕು ಅನ್ನುವಂಥ 3 ಅಕ್ಷರದೊಳಗೆ ಇದು ಬದುಕು ಬಹಳ ಸುಂದರವಾಗಿ ಸಾಗಬೇಕು ಅಂತಂದರೆ ಅದು ಪುರಾಣ ಅನ್ನುವಂಥ ಪ್ರವಚನ ಅನ್ನುವಂಥದ್ದು ಬೇಕು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಈಗ 3 ಅಕ್ಷರದ ಬದುಕು ಅಂತ ನಿಮಗೆಲ್ಲರಿಗೂ ಕೂಡ ಹೇಳಿದೆ. ತಾಯಿಯ ಗರ್ಭದೊಳಗಿದ್ದಾಗ ಮಗು ಭೂಮಿಗೆ ಬರ್ತದೆ. ಭೂಮಿಗೆ ಬಂದಾಗ ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಜನನ ಅಂತ ಕರೀತಾರೆ. ಜನನ ಆದ ನಂತರ 12ನೇ ದಿವಸಕ್ಕೆ ಅದಕ್ಕೆ ತೊಟ್ಲಾಗ ಹಾಕ್ತೇವೆ. ತೊಟ್ಲಾಗ ಹಾಕಿ ಏನು ಇಡ್ತೀರಿ ನೀವು? ಮಾತಾಡ್ರಿ, ಯಾವ ಹಂಗೆ ಕೂತೀರಿ? ಅದು 12 ದಿನ ಆದ ನಂತರ ಆ ಮಗುವಿಗೆ ತೊಟ್ಲಾಗ ಹಾಕ್ತೇವೆ. ತೊಟ್ಲಾಗ ಹಾಕಿದ ನಂತರ ಅದಕ್ಕೆ ಏನು ಇಡ್ತೇವೆ? ಹೆಸರು ಅಂತ 3 ಅಕ್ಷರ. ಹೆಸರು ಆದ ನಂತರ ಆ ಮಗು ಬೆಳೀತಾ 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 ಆ ಮಗುವಿಗೆ ಏನು ಕೊಡ್ತೇವೆ? ಏನು ಕೊಡ್ತೇವೆ? ಶಿಕ್ಷಣ ಅನ್ನುವಂಥ 3 ಅಕ್ಷರ ಕೊಡ್ತೇವೆ. ಕೊಡ್ತೀರಲ್ಲ? ಮಗು ಬೆಳೀತಾ ಬೆಳೀತಾ ಆದ ನಂತರ LKG ಕಳಿಸ್ಬಿಡ್ತೀರಿ. ಶಿಕ್ಷಣ ಅನ್ನುವಂಥ 3 ಅಕ್ಷರ. ಶಿಕ್ಷಣ ಆದ ನಂತರ ಆ ಮಗು ಬೆಳೆದು ಯೌವನಕ್ಕೆ ಬಂದ ಮೇಲೆ ಅವನಿಗೆ ಏನು ಮಾಡ್ತೀರಿ ಅಂತಂದ್ರೆ ಒಂದು ಗಂಟು ಹಾಕ್ತೀರಿ. ಏನು ಹಾಕ್ತೀರಿ? ಆಯಿ ಹೇಳ್ತಾಳೆ ನೋಡು, ಮದುವೆ ಅಂತ. ಇದಕ್ಕೆ ಭಾಳ ಹುಷಾರಿದ್ದೀರಿ ನೀವು. ಮದುವೆ ಅನ್ನುವಂಥ 3 ಅಕ್ಷರ. ಮದುವೆ ಆದ ನಂತರ ಅವ ಏನಾಗ್ತಾನ ಅಂತ ಕೇಳಿದರೆ ಸಂಸಾರ ಅಂತಕ್ಕಂಥ 3 ಅಕ್ಷರ. ಸಂಸಾರ ಆದ ನಂತರ ಕೊನೆಗೆ 1 ವರ್ಷ 2 ವರ್ಷ ಹೋಗಿರ್ತದ. ಅವಾಗ ಏನಾಗ್ತದ ಅಂತ ಕೇಳಿದರೆ 2 ಹುಟ್ಟಿರ್ತಾವ, ಚಿಂಟ್ಯ ಪಿಂಟ್ಯ. ಮಕ್ಕಳು ಅನ್ನುವಂಥ 3 ಅಕ್ಷರ. ಮಕ್ಕಳು ಆದ ನಂತರ ಕೊನೆಗೆ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ತಲೆಯೊಳಗೆ ಬಿಳಿ ಕೂದಲು ಬರ್ತಾವ. ಅವಾಗ ಏನು ಕರಿತೀರಿ? ಮುದುಕ ಅಂತಕ್ಕಂಥ 3 ಅಕ್ಷರ. ಮುದುಕ ಆದ ನಂತರ ಕೊನೆಗೆ ಅವಾಗ ಏನಾಗ್ತದ ಅಂತಂದರೆ ಮರಣ ಅನ್ನುವಂಥ 3 ಅಕ್ಷರ ಬರ್ತದೆ. ಅವಾಗ ಅವನಿಗೆ ನೆನಪಾಗ್ತದೆ ಏನು ಅಂತಂದರೆ ಪುರಾಣ ಸತ್ಸಂಗ ಅನ್ನುವಂಥ 3 ಅಕ್ಷರ ಅವಾಗ ನೆನಪಾಗ್ತದಂತ. ಅವಾಗ ನೆನಪಾಗೋದು ತಗೊಂಡು ಮಾಡೋದು ಏನದ? ಇವಾಗ ಇದ್ದಾಗ, ಕೈಯೊಳಗೆ ಶಕ್ತಿ ಇದ್ದಾಗ, ಕಾಲಿನೊಳಗೆ ತಾಕತ್ತಿದ್ದಾಗ, ದೇಹದೊಳಗೆ ಬಲ ಇದ್ದಾಗ ಮಾತ್ರ ಪುರಾಣ ಪ್ರವಚನವನ್ನು ಕೇಳಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ಇವತ್ತು ನಾವೆಲ್ಲರೂ ಕೂಡ ಏನು ತಿಳ್ಕೊಳ್ತೇವೆ ಅಂತಂದರೆ ಎಲ್ಲರೂ ಕೂಡ ಧಾರಾವಾಹಿ ಗುಂಗಿನೊಳಗದಾರಿವ, ಎಲ್ಲರೂ ಕೂಡ ಸಿನಿಮಾ ಗುಂಗಿನೊಳಗದಾರ, ಎಲ್ಲರೂ ಕೂಡ ನಾಟಕ ಗುಂಗಿನೊಳಗದಾರೆ. ಆದರೆ ಕಾಚಾಪುರ ಗ್ರಾಮದ ಸಮಸ್ತ ಸದ್ಭಕ್ತರು ಯಾವ ಗುಂಗಿನೊಳಗದಾರೆ ಅಂತಂದರೆ ಅವರು ಧರ್ಮದ ಗುಂಗಿನೊಳಗದಾರೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದ. ಅಂತಹ ಧರ್ಮದ ಗುಂಗಿನೊಳಗೆ ನೀವೆಲ್ಲರೂ ಕೂಡ ಇದ್ದೀರಿ. ಕೊನೆಗೆ ಏನಪ್ಪ ಅಂತಂದರೆ ಅಲ್ಲಿ ನಮ್ಮ ಯುವಕರು ಕುಂತಾರ. ಆ ಯುವಕರು ಏನು ನಾನು ಪ್ರಶ್ನೆ ಮಾಡ್ತೇನೆ ಅಂತಂದರೆ, ಇವತ್ತು ಮನುಷ್ಯನಾದವನು ಭೂಮಿಯ ಮೇಲೆ ಸಾರ್ಥಕ ಜೀವನ ಆಗಬೇಕು ಅಂತಂದ್ರೆ 4 ಮಾತುಗಳನ್ನ ನೆನಪಿಡಬೇಕು. ಏನು ಅಂತ ಕೇಳಿದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇವತ್ತು ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ತಂದೆಯ ವಾಕ್ಯ ಪರಿಪಾಲನೆಗೋಸ್ಕರವಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೋದ ಅಂದು 14 ವರ್ಷಗಳ ಕಾಲ. ತಂದೆಯ ಒಂದೇ ಒಂದು ಮಾತಿನಗೋಸ್ಕರವಾಗಿ ಶ್ರೀರಾಮಚಂದ್ರ 14 ವರ್ಷ ಕಾಡಿಗೆ ಹೋಗ್ತಾರೆ. ಆದರೆ ಇವತ್ತೇನಾಗ್ತಾ ಇದೆ ಅಂತ ಕೇಳಿದರೆ, ಮಕ್ಕಳ ವಾಕ್ಯ ಪರಿಪಾಲನೆಗೋಸ್ಕರವಾಗಿ ತಂದೆ ತಾಯಿಗಳು ಹೋಗ್ತಾ ಇದ್ದಾರೆ ವೃದ್ಧಾಶ್ರಮಕ್ಕೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿರುವಂಥ ತಂದೆ ತಾಯಿಗಳನ್ನು ಹೊರಗೆ ಹಾಕುವಂಥ ಪದ್ಧತಿ ಇವತ್ತು ಬರ್ತಾ ಇದೆ. ಆ ಪದ್ಧತಿ ಎಲ್ಲ ನಶಿಸಿ ಹೋಗಬೇಕು. ಶರಣ ಬಸವೇಶ್ವರರ ಹಾಗೆ ನೊಂದವರ ಬೆಂದವರ ಬದುಕನ್ನು ಉದ್ಧರಿಸುವ ಮಕ್ಕಳು ನಮ್ಮ ಮಕ್ಕಳಾಗಬೇಕು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಬಂಧುಗಳೇ. ಇವತ್ತು ನಾವೆಲ್ಲರೂ ಕೂಡ ಏನು ತಿಳ್ಕೊಳ್ಬೇಕು? ನೀವು ತಾಯಂದಿರು ಅಂತ ಕೇಳಿದರೆ, ನಿಮ್ಮ ಮಕ್ಕಳನ್ನು ಯಾವ ರೀತಿಯೊಳಗೆ ಬೆಳೆಸಬೇಕು ಅಂತ ಕೇಳಿದರೆ, ನೀವು ಆರಾಮ್ ತಪ್ಪದಾಗ, ನಿಮ್ಮ ರೋಗಕ್ಕೆ ತುತ್ತಾದಾಗ, ನೀವು ಮಂಚದ ಮೇಲೆ ಮಲಗಿದಾಗ ನಿಮ್ಮ ಮಗ
ಏನು ಮಾಡಬೇಕು ಅಂತಂದರೆ ಡಾಕ್ಟ್ರನ್ನು ಕರ್ಕೊಂಡು ಬರಬೇಕೆ ವನಃ ವಕೀಲರನ್ನು ಕರ್ಕೊಂಡು ಬರಬಾರದು. ಆ ನಿಟ್ಟಿನೊಳಗೆ ಅವರಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ರವಿಯ ಕಿರಣದೊಳಗೆ ಬದುಕಿದವರು ಕೋಟಿ ಕೋಟಿ ಅದಾರೆ, ಆದರೆ ಗುರುವಿನ ಕರುಣೆಯೊಳಗೆ ಶರಣರ ಕರುಣೆಯೊಳಗೆ ಬದುಕಿದವರು ಅದು ಕಾಚಾಪುರ ಗ್ರಾಮದ ಸಮಸ್ತ ಸದ್ಭಕ್ತರು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಿಮ್ಮೂರ ಸೀಮೆ ನಮ್ಮೂರ ಸೀಮೆ ಎರಡೂ ಕಲ್ತವ್ಯವ. ಮಾಗಣಗೇರಿ ಸೀಮೆ ಮತ್ತು ಕಾಚಾಪುರ ಸೀಮೆ ಎರಡೂ ಕಲ್ತವೆ. ಪ್ರತಿ ವರ್ಷ ಈ ಕಾರ್ಯಕ್ರಮದೊಳಗೆ ಏನೇ ಕಾರ್ಯಕ್ರಮ, ನಿಮ್ಮ ಊರಿನೊಳಗೆ ಏನೇ ಕಾರ್ಯಕ್ರಮ ಆದರೂ ಕೂಡ ನಾವು ಬರುವಂಥವರಾಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಯಾಕೆ ಸಂಸ್ಕಾರದ ಬಗ್ಗೆ ಹೇಳ್ತಾ ಇದ್ದೀನಿ ಇವ ಅಂತಂದರೆ, ನಾನು ಕಲ್ತಿದ್ದು 10ನೇ ಪೇಲ್ ಇವ. 10ನೇ ಪೇಲನ್ನು ನಿಮಗೆಲ್ಲ ಅನ್ಕೊಳ್ಬೋದು, ಸ್ವಾಮಿಗಳು ಭಾಳ ಕಲ್ತಿರ್ತಾರೆ, ಭಾಳ MA ಕಲ್ತಿರ್ತಾರೆ, PhD ಕಲ್ತಿರ್ತಾರೆ. ಆದರೆ ನಾನು ಕಲ್ತಿದ್ದು 10ನೇ ಪೇಲು. ಆದರೂ ಕೂಡ ಗುರುವಿನ ಕರುಣೆಯೊಳಗೆ ಗುರುವಿನ ಸಂಸ್ಕಾರದಿಂದ ಇವತ್ತು ಗುರುವಿನ ಸ್ಥಾನವನ್ನು ಪಡ್ಕೊಂಡೀನಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅಂತಹ ಸಂಸ್ಕಾರದ ಗ್ರಾಮ ಇವತ್ತು ಕಾಚಾಪುರ ಗ್ರಾಮ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ತಿಪ್ಪೆಯ ನೊಣ ನೀನಾಗುವ ಬದಲು ಸವಿಯನ್ನು ನೀಡುವ ಜೇನುಣವಾಗು, ದಹಿಸುವ ಜ್ವಾಲೆ ನೀನಾಗುವ ಬದಲು ಬೆಳಗುವ ಜ್ಯೋತಿ ನೀನಾಗು ಎನ್ನುವಂಥ ನಿಟ್ಟಿನೊಳಗ ಇವತ್ತ ತಿಪ್ಪೆಯೊಳಗೂ ಕೂಡ ನೊಣ ಇರ್ತದೆ, ಜೇನಿನ ಹುಳದೊಳಗೂ ಕೂಡ ಜೇನು ಹುಳ ಇರ್ತದೆ. ಆದರೆ ತಿಪ್ಪೆಯ ನೊಣ ನಾವಾಗಬಾರ್ದು, ಜೇನನ್ನು ಸವಿಯನ್ನು ಕೊಡುವಂಥ ಜೇನಿನ ಹುಳ ನಾವಾಗಬೇಕು. ದಹಿಸುವ ಜ್ವಾಲೆ ನೀನಾಗುವ ಬದಲು ಬೆಳಗುವ ಜ್ಯೋತಿ ನೀನಾಗು ಎನ್ನುವಂಥ ನಿಟ್ಟಿನೊಳಗೆ ಅಂಥ ಒಂದು ಉನ್ನತವಾದಂಥ ಬದುಕನ್ನು ಇವತ್ತು ಕಾಚಾಪುರ ಗ್ರಾಮದ ಸಮಸ್ತ ಸದ್ಭಕ್ತರು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ನಮ್ಮ ಜೇರಟಗಿಯ ಪರಮ ಪೂಜ್ಯರು ಅವರ ಮಾತುಗಳನ್ನು ಕೇಳೋದೇ ಒಂದು ಸೌಭಾಗ್ಯ. ಯಾಕಂತ ಕೇಳಿದರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಐತಿ, ಒಂದು ಜೇರಟಗಿ ನುಡಿ ಅಂತ. ದಿನನಿತ್ಯಲೂ ಕೂಡ ನಿಮ್ಮ ಕಾಚಾಪುರದೊಳಗೆ ನೀವು ಕುಂತು ಪ್ರವಚನ ಕೇಳಕತ್ತಿರವ, ಎದ್ರ ನೇರಾನೇರ ನನ್ನ ಮಠದೊಳಗೆ ಕುಂತು ನಿಮ್ಮೆಲ್ಲ ಕಾರ್ಯಕ್ರಮವನ್ನು ಪಿನ್ ಟು ಪಿನ್ ಬಿಡಲಾರ್ದೆ ನೋಡೀನಿ. ಅಂಥ ಅದ್ಭುತವಾದಂಥ ಪ್ರವಚನವನ್ನು ಜೇರಟಗಿಯ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಅವ್ರಿಗೊಮ್ಮೆ ಜೋರಾದ ಚಪ್ಪಾಳಿನ ತಟ್ಟಿ ಅಭಿನಂದಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಮತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮದೊಳಗೆ ನಮ್ಮ ಸಂಗೀತ ಬಳಗ ಅವರು ಹೊಸದಾಗಿ ಪರಿಚಯ ಈ ಭಾಗಕ್ಕೆ ಬಹಳ ವಿಶೇಷ ರೀತಿಯಾದಂಥ ಒಂದು ತನ್ನದೇ ಆದಂಥ ಸೊಗಡಿನ ಮೂಲಕ ಜಾನಪದದ ಮೂಲಕ ಒಂದು ಸುಂದರವಾದಂಥ ಸಂಗೀತವನ್ನು ಉಣಬಡಿಸ್ತಾ ಇದ್ದಾನೆ. ಆ ಸಂಗೀತ ಕಲಾವಿದರು ಕೂಡ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಮತ್ತು ನೀವು ಕುಂತಿರಲ್ಲವ ನಿಮಗೂ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ಬೇಕು. ಯಾಕಂದರೆ ನೀವು ತಟ್ರಿ, ಯಾರ್ಯಾರು ಪುರಾಣಕ್ಕೆ ಬಂದಿಲ್ಲ, ಯಾರ್ಯಾರು ಪ್ರವಚನಕ್ಕೆ ಬಂದಿಲ್ಲ, ಅವರ ಮನೆ ಮುಂದೆ ಹೋಗಿ ಚಪ್ಪಾಳೆ ತಟ್ಲಿ, ಅವರು ಪ್ರವಚನಕ್ಕೆ ಬರಲಿ. ಹಂಗೆ ಮಾಡಿರಿ ಮತ್ತು ನನಗೆ ಬಯಸಿಟ್ಟಿರಿ ಬೇಡ. ಯಾರೂ ಕೂಡ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಕೂಡ ಪ್ರವಚನವನ್ನು ಕೇಳಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಕೊನೆಯದಾಗಿ ಒಂದೇ ಮಾತೇನು ಅಂತ ಕೇಳಿದರೆ, ಪ್ರತಿ ಸಾರಿ ನಾ ಹೇಳ್ತಾ ಇರ್ತೀನಿ. ಏನು ಹೇಳ್ತಾ ಇರ್ತೀನಿ ಅಂತಂದರೆ 3 ಮಾತುಗಳು. ಏನು 3 ಮಾತುಗಳು ಅಂತಂದರೆ, ಒಂದು ನುಸಿ ಹತ್ತಿದ ಜ್ವಾಲ, ಒಂದು ಹಗೆದೆಗಿನ ಜ್ವಾಲ, ಒಂದು ಬಿತ್ತುವ ಜ್ವಾಲ. ಮನುಷ್ಯನ ಜೀವನದೊಳಗೆ 3 ಥರ ಜನ ಇರ್ತಾರಂತ. ಒಂದು ನುಸಿ ಹತ್ತಿದ ಜ್ವಾಳ, ಒಂದು ಹಗೆದೆಗಿನ ಜ್ವಾಳ, ಒಂದು ಬಿತ್ತುವ ಜ್ವಾಳ. ನುಸಿ ಹತ್ತಿದ ಜ್ವಾಳ ಹೇಗಿರ್ತಾರೆ ಅಂತ ಕೇಳಿದರೆ, ಈ ಭಗವಂತ ಸುಂದರವಾದಂಥ ಶರೀರವನ್ನು ಕೊಟ್ಟಾನ. ಈ ಶರೀರವನ್ನು ಏನು ಮಾಡ್ತಾರೆ ಅಂತಂದರೆ, ಅದೇನೋ ಹಾಕೋತಾರಲ್ಲ, ಏನದು ಕಿಂಗ್ ಬಡ್ದು ಹಾಕೋತಾರಲ್ಲ, ಗುಟ್ಕ ಅಂತಾರಲ್ಲ, ಗುಟ್ಕ ಹಾಕೊಂಡು ಏನು ಮಾಡ್ತೇವೆ ಅಂತಂದ್ರೆ ದುಶ್ಚಟ ದುರ್ವ್ಯಸನಗಳಿಗೋಸ್ಕರವಾಗಿ ನಮ್ಮ ದೇಹವನ್ನು ಸವಿತಾ ಇದ್ದೇವೆ. ಯಾರು ದುಶ್ಚಟ ದುರ್ವ್ಯಸನಗೋಸ್ಕರವಾಗಿ ತಮ್ಮ ದೇಹವನ್ನು ಸಮರ್ಪಣೆ ಮಾಡ್ತಾರೆ ಅವರು ಯಾರು ಅಂತ ಕೇಳಿದರೆ, ನುಸಿ ಹತ್ತಿದ ಜ್ವಾಳ. ಮತ್ತು ಹಗೆದೆಗಿನ ಜ್ವಾಳ ಯಾರು ಅಂತ ಕೇಳಿದ್ರೆ, ಇಂಥ ಶರಣಬಸವೇಶ್ವರರ ದೇವಸ್ಥಾನದೊಳಗೆ ಜೇರಟಗಿಯ ಪರಮ ಪೂಜ್ಯರು ಪುರಾಣ ಪ್ರವಚನ ಹಚ್ಚಿದರೂ ಕೂಡ ಮನೆಯೊಳಗೆ ಕುತ್ಕೊಂಡು, ಕಟ್ಟಿ ಮ್ಯಾಗ ಕುತ್ಕೊಂಡು ಕಲ್ಲ ಒಂದೇನು ಮಲ್ಲ ಒಂದೇನು ನಿಂಗ ಒಂದೇನಂತ ಮಾತನಾಡ್ತಾರಲ್ಲ, ಅವರು ನುಸಿ ಹತ್ತಿದ ಜ್ವಾಳ. ಮತ್ತು ಹಗೆದೆಗಿನ ಜ್ವಾಳ ಯಾರು ಅಂತ ಕೇಳಿದರೆ, ಗುರುವೇ ಶರಣಬಸವೇಶ್ವರ ಪುರಾಣ ಪ್ರವಚನ ಪ್ರಾರಂಭವಾಗಿ ಮುಗಿಯವರೆಗೂ ಕೂಡ ನಾವು ಇರ್ತೇವಂತ ಗಟ್ಟಿ ಸಂಕಲ್ಪವನ್ನು ತೊಟ್ಟು ನೀವೆಲ್ಲರೂ ಕೂಡ ಕುಂತಿರಲ್ಲ, ನೀವು ಬಿತ್ತುವ ಜ್ವಾಳ, ನೀವೆಲ್ಲರೂ ಕೂಡ ಬಿತ್ತುವ ಜ್ವಾಳ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಿಮ್ಮೆಲ್ಲರ ಭಕ್ತಿ ಬಹಳ ಅಗಮ್ಯ ಅಧೋಮ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಶಿವಂಬಯ್ಯ.